ಶಿಕ್ಷಣ, ತಲೆ ಮೇಲೊಂದು ಸೂರು, ರಕ್ಷಣೆ ಇವೆಲ್ಲ ಇದೆಯಾ? ಅದು ಆಯೋಗದ ಅಧ್ಯಕ್ಷೆಯ ಕರ್ತವ್ಯ. ಸೊ ಅದು ಸಿಗಲಿಲ್ಲ ಅಂದಾಗ ಅದನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆಯೋಗ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅದು ನನಗೆ ಬಹಳ ತೃಪ್ತಿ ತಂದಿದೆ. ನನಗನ್ಸುತ್ತೆ ನಾನು ರಾಜಕಾರಣಕ್ಕೆ ಬಂದು ಇಂಥ ಒಂದು ಹುದ್ದೆಯನ್ನು ನಾನು ಸ್ವೀಕಾರ ಮಾಡಿ ಈ ಆಯೋಗದ ಅಧ್ಯಕ್ಷೆ ವ್ಯಾಪ್ತಿ ಇಷ್ಟೆಲ್ಲ ಇದೆಯಾ ಅನ್ನೋದು ನಾನು ಅದರ ಅಧ್ಯಕ್ಷೆ ಆದಮೇಲೆ ಗೊತ್ತಾಗಿದ್ದು. ಇದಕ್ಕಿಂತ ತೃಪ್ತಿ ಕೊಡುವಂಥ ಕೆಲಸ ಇನ್ನೊಂದಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮ ಕೆಲಸ ಬರೀ ಕಣ್ಣೀರು ಒರೆಸೋದು, ಆ ಜನರಿಗೆ, ಆ ಮುಗ್ಧ ಜನರಿಗೆ ಮೂಲಭೂತ ಸೌಕರ್ಯ ಕೊಡಿಸೋದು, ಎಷ್ಟೋ ಜನ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿಸೋದು, ಅವರು ನೋಡ್ತಾ ಇರುವಂಥ ಆ ಸಂದರ್ಭದಿಂದ ಅವರನ್ನು ನಗ್ನಗ್ತಾ ಇರೋ ಹಾಗೆ ನಾವು ಕರ್ಕೊಂಡು ಬರೋದು, ಅವರಿಗೆ ಒಂದು ಜೀವನವನ್ನು ಕಲ್ಪಿಸ್ಕೊಡುವುದು, ಇದೆಲ್ಲ ಇದೆಯಲ್ಲ, ಇದಕ್ಕಿಂತ ಅದು ನಾನು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಅಲ್ಲೇ ದೇವರಿದ್ದಾನೆ. ನಾನು ಪ್ರತಿ ಹಂತದಲ್ಲೂ ದೇವರನ್ನು ಕಾಣ್ತಾ ಇರ್ತೀನಿ. ಇದಕ್ಕಿಂತ ಸೌಭಾಗ್ಯ ಆಯೋಗದ ಅಧ್ಯಕ್ಷೆಗೆ ಮತ್ತೊಂದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹಾಗಾಗಿ ಜನರು, ನನಗೆ ಗೊತ್ತಿಲ್ಲ, ನಾನು ಈಗ ಹೇಳ್ತೀನಿ, ನನಗೆ 2 ಮಕ್ಕಳು ಅಂತ ಹೇಳೋದೇ ಇಲ್ಲ. ಈಗ ನನಗೆ ಇಡೀ ಕರ್ನಾಟಕ ತುಂಬ ಮಕ್ಕಳು. ಈಗ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನ, ಯಾವ ಜನ್ಮದ ಪುಣ್ಯನೋ. ನಾನು ಒಬ್ಬಳು ತಾಯಿ, ಗೃಹಿಣಿ, ಸೊಸೆ ಎಲ್ಲವೂ ಆಗಿದ್ರೂ ಸಹ ನಾನು ಯಾವುದನ್ನೂ ಲೆಕ್ಕಿಸದೆ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದೀನಿ. ಕಡೆಯ ದಿನದವರೆಗೂ ಕೆಲಸ ಮಾಡಿ ನಾನು ಆ ಜಾಗದಿಂದ ಕೆಳಗಡೆ ಇಳಿತೀನಿ. ಆ ತೃಪ್ತಿ ನನಗಿದೆ. ಆಯೋಗದ ಅಧ್ಯಕ್ಷೆಯಾಗಿ ನಿಷ್ಪಕ್ಷಪಾತವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ನೀವು ಯಾವಾಗ ಕರೆಕ್ಟಾಗಿ ನಿಮ್ಮ ಮನಸ್ಸಾಕ್ಷಿಗೆ ಕರೆಕ್ಟಾಗಿ ನೀವು ಕೆಲಸ ಮಾಡ್ತೀರಲ್ಲ, ಯಾರು ಪ್ರಭಾವ ನಿಮ್ಮ ಹತ್ರ ಬೀಳೋದಿಲ್ಲ. ಆಮೇಲೆ ನಾನು ಅಂದ್ಕೊಳ್ತೀನಿ, ನಾನು ಅದೃಷ್ಟ ಮಾಡಿದ್ದೀನಿ ಆ ಥರ. ಯಾವತ್ತೂ ಯಾರೂ ಸಹ ನನಗೆ ಫೋನ್ ಮಾಡಿ ನೀನು ಅದು ಮಾಡಬಾರ್ದು, ನೀನು ಇದು ಮಾಡಬೇಕು, ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಆ ಸ್ವತಂತ್ರವನ್ನು ನಾನು ದುರುಪಯೋಗನೂ ಪಡಿಸ್ಕೊಂಡಿಲ್ಲ. ಬಟ್ ಮಹಿಳಾ ಆಯೋಗ ಮಹಿಳೆಯರ ಪರ ನಿಂತ್ಕೊಂಡಿದ್ದೀನಿ. ಸೊ ಯಾವ ಪ್ರಭಾವನೂ ಬೀರೋಕ್ಕೆ